ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರೋದು ಕ್ರಿಕೆಟ್ ಕನ್ನಡ ಎಕ್ಸ್ಪ್ರೆಸ್. ಇನ್ನು ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ರಜತ್ ಪಾಟೀದಾರ್ ವಿಕೆಟ್ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಏನಾಯ್ತು ಅಂದ್ರೆ, ಅರ್ಷದ್ ಖಾನ್ ಎಸೆದ 8ನೇ ಓವರ್ನಲ್ಲಿ ಪಾಟೀದಾರ್ ಸಿಕ್ಸರ್ ಬಾರಿಸಲು ಹೋದ್ರು. ಬೌಂಡ್ರಿ ಲೈನ್ ಹತ್ತಿರ ಕಗಿಸೋ ರಬಾಡ ಮತ್ತು ಜೇಸನ್ ಹೋಲ್ಡರ್ ನಡುವೆ ಜೋರಾದ ಡಿಕ್ಕಿಯೇ ನಡೀತು. ಆದರೂ ಹೋಲ್ಡರ್ ಅದ್ಭುತವಾಗಿ ಕ್ಯಾಚ್ ಹಿಡಿದ್ರು. ಆದರೆ ಅಸಲಿ ಡ್ರಾಮಾ ಶುರುವಾಗಿದ್ದೇ ಆಮೇಲೆ. ಹೋಲ್ಡರ್ ಕ್ಯಾಚ್ ಹಿಡಿದು ಕೈ ಕೆಳಗೆ ಇರಿಸಿದಾಗ ಬಾಲ್ ನೆಲಕ್ಕೆ ತಗುಲಿದಂತೆ ಟಿವಿಯಲ್ಲಿ ಕಾಣಿಸ್ತು. ಇದನ್ನ ನೋಡಿ ವಿರಾಟ್ ಕೊಹ್ಲಿ ಮತ್ತು ಕೋಚ್ ಆಂಡಿ ಫ್ಲವರ್ ಅಂಪೈರ್ ಜೊತೆ ದೊಡ್ಡ ಮಟ್ಟದ ವಾದಕ್ಕಿಳಿದ್ರು. ಆದರೆ ಅಂಪೈರ್ ಮಾತ್ರ ಪಾಟೀದಾರ್ ಔಟ್ ಅಂತಲೇ ತೀರ್ಪು ಕೊಟ್ಟರು. ಎಂಸಿಸಿ ನಿಯಮ 33.3ರ ಪ್ರಕಾರ ಒಬ್ಬ ಫೀಲ್ಡರ್ ಚೆಂಡನ್ನು ಹಿಡಿದಾಗ ಅದರ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿದ್ರೆ ಸಾಕು, ಅದು ಸರಿಯಾದ ಕ್ಯಾಚ್. ಇಲ್ಲಿ ಹೋಲ್ಡರ್ ಮೊದಲೇ ಬಾಲ್ ಕಂಟ್ರೋಲ್ ಮಾಡಿದ್ದರಿಂದ ತಾಂತ್ರಿಕವಾಗಿ ಇದು ಔಟ್. RCB ಫ್ಯಾನ್ಸ್ಗೆ ಬೇಸರವಾಗಿದ್ದರೂ ರೂಲ್ಸ್ ಪ್ರಕಾರ ಪಾಟೀದಾರ್ ಪೆವಿಲಿಯನ್ ಸೇರಲೇಬೇಕಾಯಿತು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನೀವು ಕೂಡ RCBಯ ಅಭಿಮಾನಿಯಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.